ನಮಸ್ಕಾರ ಸ್ನೇಹಿತರೆ. ನಾಗಮಂಡಲ, ಸೂರ್ಯವಂಶ ಅಂತಹ ಸಿನಿಮಾಗಳಲ್ಲಿ ನಟಿಸಿ ಒಂದು ಕಾಲದಲ್ಲಿ ಬಹು ಬೇಡಿಕೆಯಲ್ಲಿದ್ದವರು ನಟಿ ವಿಜಯಲಕ್ಷ್ಮಿ. ಆದರೆ ಬದುಕು ಅಂದುಕೊಂಡಂತೆ ಇರುವುದಿಲ್ಲ. ಯಶಸ್ಸು ಸದಾ ಜೊತೆಯಲ್ಲಿ ಇರುವುದಿಲ್ಲ. ವಿಜಯಲಕ್ಷ್ಮಿ ಕರಿಯರ್ನಲ್ಲೂ ಹೀಗೆ ನಾನಾ ರೀತಿಯ ಬದಲಾವಣೆಗಳು ಆದವು. ವೈಯಕ್ತಿಕ ಬದುಕು ಕಷ್ಟದ ಹಾದಿಯನ್ನ ಹಿಡಿದಿತ್ತು. ವಿಜಯಲಕ್ಷ್ಮಿ ವೃತ್ತಿ ಬದುಕಿನಲ್ಲಿಯೇ ಟಾಪ್ನಲ್ಲಿ ಇರುವಾಗಲೇ ಮದುವೆ ಆಗಲು ನಿರ್ಧರಿಸಿದ್ದರು. ಕನ್ನಡ ಜಗದ ಲೆಜೆಂಡರಿ ಜೋಡಿ ಲೋಕೇಶ್ ಹಾಗೂ ಗಿರಿಜಾ ಲೋಕೇಶ್ ಅವರ ಪುತ್ರ ಸೃಜನ್ ಲೋಕೇಶ್ ಅವರನ್ನ ಮದುವೆ ಆಗ್ಬೇಕಿತ್ತು. ಇಬ್ಬರು ನಿಶ್ಚಿತಾರ್ಥ ಕೂಡ ಮಾಡ್ಕೊಂಡಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಅದು ಮುರಿದು ಬಿತ್ತು. ಇನ್ನೇನು ಸೃಜನ್ ಲೋಕೇಶ್ ಹಾಗೂ ವಿಜಯಲಕ್ಷ್ಮಿ ಮದುವೆ ಆಗೇ ಬಿಟ್ಟರು ಅನ್ನುವಾಗಲೇ ಮುರಿದು ಬಿದ್ದಿತ್ತು. ಎರಡು ಒಡೆದ ಮನಸ್ಸುಗಳಾಗಿದ್ದವು. ಅಂದು ನಿಶ್ಚಿತಾರ್ಥದ ಬಳಿಕ ಏನಾಗಿತ್ತು, ಯಾಕೆ ಈ ಜೋಡಿ ಮದುವೆ ಆಗುವ ಹಂತದವರೆಗೂ ಹೋಗಿಲ್ಲ, ಈ ಎಲ್ಲಾ ಪ್ರಶ್ನೆಗಳಿಗೂ ವಿಜಯಲಕ್ಷ್ಮಿ ನೀಡಿದ ಸಂದರ್ಶನದಲ್ಲಿ ರಿವೀಲ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಹಾಗೂ ಸೃಜನ್ ಲೋಕೇಶ್ ಇಬ್ಬರು ಧಾರಾವಾಹಿಗಳಲ್ಲಿ ಒಟ್ಟಿಗೆ ನಟಿಸಿದ್ದರು. ಅಲ್ಲಿ ಇಬ್ಬರಿಗೆ ಪರಿಚಯವಾಗಿತ್ತು. ಬಳಿಕ ವಿಜಯಲಕ್ಷ್ಮಿಯರನ್ನ ಮದುವೆ ಆಗಲು ಸೃಜನ್ ಲೋಕೇಶ್ ನಿರ್ಧರಿಸಿದ್ದರು. ಆಮೇಲೆ ಏನೆಲ್ಲ ಆಯ್ತು ಅನ್ನೋದನ್ನ ಸ್ವತಃ ವಿಜಯಲಕ್ಷ್ಮಿ ಅವರೇ ಹೇಳಿಕೊಂಡಿದ್ದಾರೆ. ಕನ್ನಡದಲ್ಲಿ ಸಾವಿತ್ರಿ ಮಾಡಿದ್ವಿ, ಆಮೇಲೆ ತಮಿಳಿನಲ್ಲಿ ಒಂದು ಸೀರಿಯಲ್ ಮಾಡಿದ್ವಿ. ಆಗ ಅಪ್ಪನ ಹತ್ತಿರ ಬಂದು ಮದುವೆ ಮಾಡ್ಕೊಳ್ತೇವೆ ಅಂತ ಹೇಳಿದ್ರು. ಅಪ್ಪ ಸ್ವಲ್ಪ ಸಮಯ ತೆಗೆದುಕೊಂಡ್ರು. ಯಾಕಂದ್ರೆ ನಾನು ಆಗ ಪೀಕ್ ನಲ್ಲಿ ಇದೆ. ವರ್ಕ್ ಕಮಿಟ್ಮೆಂಟ್ ಎಲ್ಲಾ ಇತ್ತು. ಸೃಜನ್ ಅವರದ್ದು ನಿಶ್ಚಿತಾರ್ಥದವರೆಗೂ ಪುಷ್ ಮಾಡಿದ್ದು. ಯಾಕಂದ್ರೆ ಅಪ್ಪ ತೀರಿ ಹೋದಾಗ ಆ ಸಮಯದಲ್ಲಿ ಸೃಜನ್ ಹಾಗೂ ಗಿರಿಜಮ್ಮ ಅವರು ಬೆಂಬಲವಾಗಿ ನಿಂತಿದ್ದರು. ಆ ಟೈಮ್ ನಲ್ಲಿ ಮದುವೆ ಮಾಡಿಕೊಳ್ಳಬೇಕು ಅಂತ ಎಂಗೇಜ್ಮೆಂಟ್ ವರೆಗೂ ಬಂತು ಎಂದು ವಿಜಯಲಕ್ಷ್ಮಿ ಹೇಳಿದ್ದಾರೆ. ಈ ಮದುವೆ ಮುರಿದು ಬಿದ್ದಿದ್ದಕ್ಕೆ ಯಾರದ್ದು ಸರಿ ಯಾರದ್ದು ತಪ್ಪು ಅಂತ ಈ ಸಮಯದಲ್ಲಿ ಹೇಳುವುದಕ್ಕೂ ಇಷ್ಟಪಟ್ಟಿಲ್ಲ. ಈಗ ನಾನು ಸರಿಯಾಗಿದ್ದೆ ಅಂತ ಹೇಳುವುದಕ್ಕೂ ಹೋಗುವುದಿಲ್ಲ. ಅವರು ತಪ್ಪು ಮಾಡಿದರು ಅಂತ ಹೇಳುವುದಕ್ಕೆ ಹೋಗುವುದಿಲ್ಲ. ನಿಶ್ಚಿತಾರ್ಥ ಎಲ್ಲ ನಾನೇ ಖರ್ಚು ಮಾಡಿ ಮಾಡಿದೆ. ನನಗೆ ತುಂಬಾನೇ ಖುಷಿ ಇತ್ತು. ಅವರು ತುಂಬಾನೇ ಒಳ್ಳೆಯ ಸ್ನೇಹಿತ. ನಿಶ್ಚಿತಾರ್ಥ ಆದ್ಮೇಲೆ ಮನಸ್ತಾಪಗಳು ಬರ್ತಿದ್ವು. ಆಗ ನಮಗೆ ಖುಷಿ ಇರ್ತಿರ್ಲಿಲ್ಲ. ಹೀಗೆಲ್ಲ ಅಂದುಕೊಳ್ತಾರೆ, ಅವಳು ಯಾಮರ್ಸ್ಬಿಟ್ಲು ಅಂತ. ನಮ್ಮ ಜೊತೆ ಸಂತೋಷವಾಗಿರುವವರು ಯಾವಾಗಲೂ ಖುಷಿಯಾಗಿ ಇರ್ತಾರೆ ಅಂತ ಅಂದುಕೊಳ್ಬಾರ್ದು. ಅವರು ಬೇರೆ ಕಡೆಗೆ ಸಂತೋಷದಿಂದ ಇರ್ತಾರೆ ಅಂದರೆ ಅದನ್ನ ಬಿಟ್ಟು ಕೊಡಬೇಕು. ಅದನ್ನೇ ನಾನು ಸೃಜನ್ ಅವರ ವಿಷಯದಲ್ಲಿ ಮಾಡಿದ್ದು ಎಂದಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.